ಅಡೆಶಾಗ ಮಜಿ ಅಂತೂ ಇಂತೂ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಬಿಟ್ಟು ಅಂತೂ ಆಗಿದ್ದಾರೆ. ತಂಬ ಏನಾಯ್ತು ನಿನಗೆ ಏನಾಯ್ತ? ಆ ಎರಡು ಮ್ಯಾಚ್ ಅವನು ಎರಡು ನಮ್ಮನೆ ಡಾಮಿನೇಟ್ ಮಾಡಿ ಕೆಟ್ಟ ಗೆದ್ದರೆ ಈ ಮ್ಯಾಚ್ ಅದೇ ಥರ ಡಾಮಿನೇಟ್ ಮಾಡಿ ಸೋತು ಬಿಟ್ರಲ್ಲ. ಏನು ಅವನು ಸೆಮಿಫೈನಲ್ ಫೈನಲ್ ಬಂದ್ರೆ ಅವನವನ ಜೋಕರ್ ನಾವು ಅಂದ ಬಿಡಿದಾರಲ್ಲ. ಗೆಲ್ಲಕ್ ಬೇಕಲ್ಲ ಅವನವನ ಫೈನಲ್ ಬಂದು ನಮ್ಮ ಗುಡಾರ ಸೋಲ್ಬೇಕಿಲ್ಲ ಮರ. ಅಯ್ಯೋ ಹೋಗಿ ಸರ್, ಯಾವನಿ ಬೇಕು ಸರ್, ಯಾವ ನನ್ನ ಮಗನಿ ಬೇಕು ಸರ್. ತಿನ್ಕೊಂಡು ಉಣ್ಕೊಂಡು ಎದ್ಕೊಂಡು ಬೆದ್ಕೊಂಡು ಹಿಂಗೆ ಇರ್ತೀವಿ ಸರ್. ಟ್ರೋಫಿ ಬ್ಯಾಡ ಸರ್, ಗೆಲ್ಲೋದು ಬ್ಯಾಡ ಸರ್, ನಮಗೆ ಕಪ್ಪೆ ಬ್ಯಾಡ ಸರ್. ಹೌದು, ಮತ್ತೆ ಸ್ಟಾರ್ಟಿಂಗ್ ಅವನವನು 70 ಬಾಲ್ ತಿಂದು ಕೇಟ 50 ರನ್ ಹೊಡಿತಿದ್ರೆ ಏನು ಅವನವನು ಬಾಲಿಗೆ 1 ರನ್ ಹೊಡೆದಿದ್ದಪ್ಪ ಅಂದ್ರೆ ಅವನವನು ನಾ ಹಿಂದೆ ಅವನವನು ಡೇವಿಡ್ ಮಿಲ್ಲರ್ ಸಿಂಗಲ್ ಹ್ಯಾಂಡೆಡ್ಲಿ ಹೊಡೆದು ಕೆಟ್ಟು ಗೆಲ್ಸ್ಕೊಂಡ್ಬರ್ತಿದ್ದೆ. ಇನ್ನೂ ಒಂದು 20 ಬಾಲ್ ಸಿಕ್ಕಿದ್ದು ಅಂದ್ರೆ ಏನರ ಮಾಡ್ತಿದ್ದೆ, ನಾವು ಗುದ್ದಾಡಿ ಕೆಟ್ಟು ಮ್ಯಾಚ್ ಇವೇನ್ ಮಾಡ್ಕೊಂಡ್ಬಿಡ್ತಿದ್ದೆ. 50 ರನ್ನಿಲ್ಲೇ ಸೋತೀವಿ, 50 ರನ್ನಿಲ್ಲೇ ನೋಡ್ರಿ ಅವನು 100 ರನ್ನಿಲ್ಲೇ ಸೋಲೋದು, 50 ರನ್ನಿಲ್ಲೇ ಸೋಲಂಗೆ ಮಾಡೀನಿ. ಮಿಲ್ಲರ್ ಸೆಂಚುರಿ ಬರತ್ತೆ ಭಾಳ ಕೆಟ್ಟ ಡೇಂಜರ್ ಹೊಡೆದೀನಿ. ಲಾಸ್ಟಿಗೆ ಅಂತರು ನಾನು ತಲೆ ಆಗಿತ್ತು. ನ್ಯೂಜಿಲ್ಯಾಂಡ್ದವ್ರಿಗೆ ನೋಡಿ ಆಗಿರ್ಬೇಕು, ಆ ನಮ್ಮನೆ ಡೇಂಜರ್ ಹೊಡೆದ್ಬಿಟ್ಟಿನಿ. ಏನು ಲಕ್ ನಮ್ಮ ಕಡೆ ಇರಲ್ರಿಪ್ಪ. ಅವನವನು ಫೈನಲ್ ಸೆಮಿಫೈನಲ್ ಬಂದರೆ ಅವನವನು ಏನು ಹಾಕೈತು ಏನಿಲ್ಲೋ ಗೊತ್ತಿಲ್ಲ, ಆ ನಮ್ಮನೆ ಪ್ರೆಷರ್ ತೊಗೊಂಡ್ಬಿಡ್ತೀನಿ. ಅವನವನು ಭಾಳ ಹರ್ಟ್ ಆಕೈತಿ. ಇರ್ಲಿ ಅವನು ಪ್ರೆಷರ್ ಈಸ್ ಆಲ್ವೇಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ವಿನ್ ಇನ್ ತೆಂಬ ಏನಾದ್ರು ಆಗಿದೆ. ನೋಡ್ರಿ ಅನ್ನಾರ ನೋಡ್ರಿ, ಸೌತ್ ಆಫ್ರಿಕಾಗೆ ಎದಕ್ಕೆ ಟ್ರೋಫಿ ಬೇಕು? ಅವನವನು ತೆಂಬ ಅದೀನಿ, ತೆಂಬ ಸಾಕು. ಅವನವನು ಟ್ರೋಫಿ ಬ್ಯಾಂಡ್ ನಮ್ಗೆ ಆಗಿದ್ದಾನೆ. ಹೇಳ್ತಿದ್ದಾರೆ ಮೂರ್ತಿ ಚಿಕ್ಕದಾದ್ರೆ ನಮ್ಮ ಕೀರ್ತಿ ಮಾತ್ರ ದೊಡ್ಡದೈತೆ ಆಗಿದ್ದಾನೆ. ನೋಡ್ರಿ ಅವನವನು 50 ಓವರ್ನಾಗೂ ಸೆಮಿಫೈನಲ್ ಕರ್ಕೊಂಡೋಗಿನಿ, ಇದು ಹಾಗೂ ಸೆಮಿಫೈನಲ್ ಕರ್ಕೊಂಡೋಗಿನಿ, T20 ವರ್ಲ್ಡ್ ಕಪ್ನಾಗೂ ಫೈನಲ್ ಮಟ್ಟ ಕರ್ಕೊಂಡೋಗಿನ್ರಿ, WTCಗೂ ಫೈನಲ್ ಮಟ್ಟ ಕರ್ಕೊಂಡೋಗಿನ್ರಿ. ನೋಡ್ರಿ ತೆಂಬ ಅದೀನಿ, ತೆಂಬ. ಅವನವನು ಕಪ್ ಎದಕ್ಕೆ ಬೇಕಾಗಿದ್ದಲ್ಲಿ ನಮ್ಮ ಹುಡುಗರ ಪ್ರೆಷರ್ ಹ್ಯಾಂಡಲ್ ಮಾಡಕ್ಕೆ ಆಗ್ಲಿಕ್ಕಂದ್ರೆ ಏನಂತ ತೆಂಬ ಇಸ್ ಹೇರ್ರಿ ಇವನವನ ಆಗಿದ್ದಲ್ಲಿ. ಇನ್ನೊಂದು 10 ಸಲ ಫೈನಲ್ ಕರ್ಕೊಂಡು ಹೋಗ್ತೀನಿ, 10 ಸಲ ಸೋಲ್ತಿ ಏನು ಮಾಡ್ಕೊತೀರಿ ಆಗಿದ್ದಲ್ಲಿ ಅವನವನ್ನ ಫೈನಲ್ ಹೋಯ್ತಿರಿ ಅಟ್ಟ. ಹೌದು ಆಗಿದ್ದಾನೆ ಲೇ ತೆಂಬ. WTC ಫೈನಲ್ ಗೆಲ್ರು ಮಾರ, WTC ಫೈನಲ್ ಗೆಲ್ರ ಹೋಗಿದ್ದಾನೆ. ನಮ್ಮ ಸಪೋರ್ಟ್ ಪೂಲ ತೆಂಬ ಇರ್ತೈತಿ. ಹಂಗಾದ್ರು ಇಂಡಿಯಾ ಬಂದಿಲ್ಲ WTC ಫೈನಲ್ಗೆ, ನೀವು ಹೋಗಿ ಗೆಲ್ರ ಆಗಿದ್ದಾನೆ. ಅವನು ಆಸ್ಟ್ರೇಲಿಯಾ ಹುಚ್ಚಲಾಗಿ ಹೊಡೆದು ಬಿಡ್ರಿ ಅವನವನು. ನಮಗಂತೂ ಭಾಳ ಖುಷಿ ಆಗಿದ್ದಾರೆ. ಅದೊಂದರ ಟ್ರೋಫಿ ಗೆಲ್ರಪ್ಪ, ಯಾವ್ದು ಗೆಲ್ಲಿಗ ಆಟೋತ ಅದೊಂದು ಗೆಲ್ರ ಆಗಿದ್ದಾರೆ ಸಾಕು. ಕೊಹ್ಲಿ ಅಣ್ಣಾರ ಅವ್ರದ್ದು ಬಿಡ್ರಿ. ನೋಡ್ರಿ ನಮ್ದು ಆಟ ನೋಡ್ರಿ, ನಾವು ಹೆಂಗೆ ಆಡೀವಿ ನೋಡ್ರಿ. ಕೇರ್ ಮುತ್ಯ ಇಸ್ ಬ್ಯಾಕ್, ಸೆಂಚುರಿ ಮಾಡತ್ರಿ, ಸೆಂಚುರಿ. ಎಷ್ಟು ವಯಸ್ಸಾದ್ರೂ ಬಿಡೋದಿಲ್ಲ, ಸೆಂಚುರಿ ಹೊಡಿದ್ ಮಾತ್ರ ಬಿಡೋದಿಲ್ಲ. ನೋಡ್ರಿ ಹೆಂಗ್ ಹೊಡೆದಿನಿ, ಕೇನ ಮುತ್ಯ ಇಸ್ ಬ್ಯಾಕ್. ಲೇಖೇನ ನೀ ಎಟ್ಟ ಗುದ್ದಾಡಿದ್ರು ಈ ಸಲ ಮಾತ್ರ ನೀವು ಕಪ್ ಒಯ್ಯೋದಿಲ್ಲ. ಟೆನ್ಷನ್ ತಗೋಬೇಡ ಆಗಿದ್ದಾನೆ. ಕಪ್ ಹೊಡೆದ ಮಾತ್ರ ನಾವು ಸೆಮಿಫೈನಲ್ ಗೆದ್ದಿರಿ, ಫೈನಲ್ ಒಂದು ಆಡ್ರಿ, ಸೋತ್ ಕೆಟ್ಟು ಸೋಮ್ಸಿದ ಮನೆಗೆ ಹೋಗ್ರಿ ಅಟ್ಟ. ಕೊಹ್ಲಿ ಅಣ್ಣಾರ ಅದ್ಯಾಂಗ ಸೋಲ್ತೀವಿ? ಇಲ್ಲಿ ರಚಿನ್ ಏನು ಆಗಿರ್ತಿದ್ದ ಸಲ ಪಿಚ್ ಅಂಡರ್ಸ್ಟ್ಯಾಂಡ್ ಆದ್ರೆ ಮುಗೀತವನವನ್ನ ನಂದ ಊರು ನಂದ ಎಲ್ಲ ನಂದ ಅಂದ್ಬಿಡ್ತಿಲ್ಲ. ಗೊತ್ತೈತಿಲ್ಲ ನಿಮಗೆ, ಆಲ್ರೆಡಿ ಒಂದು ಮ್ಯಾಚ್ ನಾವು ಅಲ್ಲಿ ಆಡೀವಿ. ಸೊ ನಮಗೆ ಪಿಚ್ ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟೈತೆ ಸಾಕು. ಅವನವನ್ನ ಅಟ್ಟ ಫೈನಲ್ ಹೆಂಗೆ ಆಡ್ತೀವಿ ನೋಡ್ರಿ. ಅವನವನ್ನ ಬ್ಯಾಂಕಿ ಬಿರುಗಾಳಿ ಬಬಲಾದಿ ಎಲ್ಲ ಆಗಿಬಿಡ್ಬೇಕಾಗಿದ್ದಲ್ಲಿ ಅಂದ ಹೊಡ್ತೈತೆ. ಅವನೊಂದು ನೋಡಿ ಕೆಟ್ಟು ಎಲ್ಲ ತಂಡ ಹೊಡೆದಿರ್ಬೇಕು. ನ್ಯೂಜಿಲ್ಯಾಂಡ್ ಟೀಮ್ ಏನು ಈ ನಮ್ಮನೆ ಡೇಂಜರ್ ಆಡೋದತ್ತೆ ಕೆಟ್ಟ ಗೆಲ್ಲೋದು ಮಾತ್ರ ನ್ಯೂಜಿಲ್ಯಾಂಡ್ ಬರ್ದಿಟ್ಕೊಂಡ್ಬಿಡ್ರಿ. ಚಿನ್ನದಂತ ಬ್ಯಾಟಿಂಗ್ ಐತಿ, ಕಣ್ಣ ಕಳದಂಗೆ ಬಾಲಿಂಗ್ ಮಾಡ್ತಿ, ನಿನ್ನ ಆಟ ಏನು ಕಮ್ಮಿ ಐತಿ, ಎಲ್ಲರಿಗಿಂತ ಒಂದು ಜಾಸ್ತಿ ಐತಿ. ಕರ್ನಾಟಕದವನಾಗಿ ಹುಟ್ಟಿ ಕಾಡ ಬ್ಯಾಡ ಯಪ್ಪ, ಫೈನಲ್ ಹೇಳ್ತೀನಿ ಕೇಳ, ಕಪ್ ನಮ್ದು ಯಾಕೆ ಗೊತ್ತಾಯ್ತಲ್ಲ. ಏನ್ರಿ ಕೊಹ್ಲಿ ಅಣ್ಣಾರ ಹೊಗಳ ಕ್ಲಾತ್ ಹೇಳಿದ್ರೆ ನೀವೇ ಲಾಸ್ಟಿಗೆ ಬಂದು ಕೇಟ್ ನನಗೆ ಧಮಕಿ ಹಾಕಿಬಿಟ್ರಲ್ಲ. ಆದ್ರೂ ತಿಳ್ಕೊರಿ, ಕರ್ನಾಟಕದ ಕ್ಲಾಸ್ ಐತಿ, ಫಾರಿನ್ ಫಿಗರ್ ಮಾಸ್ ಐತಿ, ಅಣ್ಣನ ಬ್ಯಾಟಿಂಗ್ನಾಗ ಟವ ಐತಿ. ಆಗಿದ್ದಲ್ಲಿ ಕಪ್ ನಮ್ದು, ನಿಮ್ದಿಲ್ಲ, ಬರ್ದಿಟ್ಕೊಂಡ್ಬಿಡ್ರಿ. ಫೈನಲಿ ಬಾ ನೋಡೋಣ ಆಗಿದ್ದಾಳೆ.
ನೀವು ಗೆಲ್ತಿರು ನಾವು ಗೆಲ್ತೀವಿ ನೋಡೇ ಬಿಡೋಣ ಅವನವನು ಫೈನಲ್ ಗ್ರೌಂಡ್ನಾಗ ಕಾಲಿಡ್ಲಿ ಅವನು ಕಾಲು ಕತ್ತರಿಸ್ಲಿ ಅವನು ಆಗಿದ್ದಲ್ಲ ಯಾವ ಬರ್ತಾರೆ ಬರ್ಲಿ ತಪ್ಪು ಮಾತ್ರ ಬಿಡೋಲ್ಲ ಗೆದ್ದು ಕೇಟ ಅವನವನು ಫುಲ್ ಜಿಗ ಕೆಲಸ ನೋಡ್ರಲ್ಲ ನಿನ್ನೆ ಮ್ಯಾಚ್ನಾಗ ಫುಲ್ ಡ್ಯಾನ್ಸ್ ಮಾಡಿದ್ನ